ವಿನುತಾ ಇನ್ನು ಮನೆ ಕಟ್ಟೋದಕ್ಕೆ ಶುರು ಮಾಡೋಣವಾ? ಇವಾಗ ಸ್ವಲ್ಪ ಅಮೌಂಟ್ ಐತೆ, ನೋಡ್ರಿ ಹೆಂಗಾಗುತ್ತೆ ಹೆಂಗೆ ಮಾಡಿಬಿಡ್ರಿ. ಇಲ್ಲ ಪಾತಣ್ಣನಿಗೆ ಕೊಟ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀವಿ. ಪಾತಣ್ಣನ ಹತ್ರನೇ ಹೆಂಗೂ ಕೆಲ್ಸಕ್ಕೆ ಹೋಗ್ತೀವಲ್ಲ, ಪಾತಣ್ಣನಿಗೆ ಕೊಟ್ಬಿಟ್ರೆ ನಮಗೆ ಹಂಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸಾಲನೂ ಹಂಗೆ ಆದರೆ ಬೇಕಾದರೆ ಪಾತಣ್ಣನ ಹತ್ರ ಇಸ್ಕೊಳಕ್ಕಾಗುತ್ತೆ. ಕಟ್ಕೊಂಡು ಕೊಡಬೇಕಾದ್ರೆ ಹಂಗೆ ತೀರಿಸ್ತೀವಿ ಅಂತ ಹೇಳೋಕ್ಕಾಗುತ್ತೆ. ಇನ್ನೇನು ಹಾಗೆ ದುಡಿತಾ ಎಲ್ಲ ಕಟ್ಕೊಂಡ್ರೆ ಆಯಿತು ಕಣಮ್ಮ. ಸುಮ್ಮನೆ ಪಾತಣ್ಣನಿಗೆ ಕೊಟ್ಬಿಡೋಣ. ಸರಿ ಆಯ್ತು ಮಾವ, ಅದೇ ಇರೋದು ನನಗೇನ ಮನಸ್ಸಲ್ಲಿ ಇರೋ ಮನೆ ಅಂತೂ ಕಳ್ಕೊಂಡಿದ್ದೀವಿ. ಇವಾಗ ನಾವು ಸ್ವಲ್ಪ ಮನೆಗಿನ ಕಟ್ಕೋಬೇಕು ಅನ್ನೋದೇ ನನಗೂ ಆಸೆ ಇರೋದು. ವಿನುತಾ, ನಾನೇನೋ ಅದಕ್ಕೇನೆ ಅಯ್ಯೋ ಇರೋ ಮನೆ ಕಳ್ಕೊಬಿಟ್ವಿ, ಎಲ್ಲ ಕಳ್ಕೊಬಿಟ್ವಿ, ನಾವು ಇರೋಕ್ಕೊಂದು ಮನೆ ಆದ್ರೂ ಮಾಡ್ಕೋಬೇಕು ಅಂತೇಳಿ ಚಲವಾಗಿ ನಾನಿವತ್ತು ಛಲ ತೊಗೊಂಡು ಹಗಲು ರಾತ್ರಿ ಅಂದಂಗೆ ಕಷ್ಟ ಬಿದ್ದು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಕಷ್ಟಪಟ್ಟರೆ ಆಗುತ್ತೆ, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ. ಇವಾಗ ಒಂದು 10 ಲಕ್ಷ ಕೈಯಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಎಷ್ಟೈತೆ? ಹೆಚ್ಚು ಕಡಿಮೆ ಇರ್ಬೋದು, ಎಲ್ಲ ಅದನ್ನು ಎಣಿಸಿಲ್ಲ. ನಿಮ್ಮ ಅಕೌಂಟಲ್ಲಿ ಇರೋದು, ಮಾವನ ಅಕೌಂಟಲ್ಲಿ ಇರೋದು ಎಲ್ಲ ಲೆಕ್ಕ ಹಾಕೊಬಿಟ್ಟು ನೋಡಿರಿ ಎಷ್ಟೈತೆ ಅಂತೇಳಿ ನೋಡಿ ಕಟ್ಬಿಡೋಣ. ಆಮೇಲೆ ಬೇಕಾದರೆ ಇನ್ನೂ ಸ್ವಲ್ಪ ಹಂಗೆ ದುಡಿತಾ ಕಟ್ಕೊಂಡ್ರೆ ಆಯಿತು. ಇವಾಗ ಕಾಂಟ್ರಾಕ್ಟ್ ಕೊಟ್ಬಿಟ್ರೆ ಹಂಗೆ ಶುರು ಆಗುತ್ತೆ ಮನೆ ಕೆಲಸ ಎಲ್ಲನ. ಆಮೇಲೆ ಹಂಗೆ ದುಡ್ಕೊಂಡು ಕೊಡೋಕ್ಕಾಗುತ್ತೆ. ನಮ್ಮ ಹಂಗೆ ಶುರು ಮಾಡಿದ್ರೆ ನಮಗೂ ಇನ್ನೂ ದುಡಿಬೇಕು ಅನ್ನೋದು ಮನಸ್ಸಲ್ಲಿರುತ್ತೆ. ಇನ್ನು ಕೆಲಸ ಶುರು ಮಾಡಿದ್ರೆ ಆಮೇಲೆ ಹೋಗ್ತಾ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಕ್ಕೆ ಸ್ವಲ್ಪ ಸಾಲಗಿಲ್ಲ ಮಾಡ್ಕೊಂಡು ಕಟ್ಕೊಂಬೋದು, ಆಮೇಲೆ ತೀರ್ಸೋಕ್ಕಾಗುತ್ತೆ. ಈಗ ನಾವೇನು ಅನಾವಶ್ಯಕವಾಗಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇಲ್ವಲ್ಲ. ಇವಾಗ ನಾವು ಕೆಲಸ ಇರೋದಕ್ಕೆ ತಾನೇ ನಾವು ಇವಾಗ ಧೈರ್ಯದ ಮೇಲೆ ಮನೆ ಕಟ್ತಾ ಇರೋದು. ಬೆಂಗೋ ಪಾತಣ್ಣ ಒಳ್ಳೆ ಕೆಲಸ ಕೊಡ್ತಪ್ಪ, ಎಲ್ಲ ಚೆನ್ನಾಗಿ ಮನೆಗಳೆಲ್ಲ ಸಿಕ್ಬಿಟ್ವು, ಚೆನ್ನಾಗಿ ದುಡ್ದುಬಿಟ್ಟು ಪೇಂಟ್ ಕೆಲಸ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ವಿ. ಮಾವ, ಅದನ್ನೇ ನಾನು ಹಂಗೆ ಯೋಚನೆ ಮಾಡಿದ್ದು. ನಾವೊಂದು ಮನೆ ಮಾಡ್ಕೊಬಿಟ್ರೆ ಯಾವುದಿರಲ್ಲ, ಏನು ಮಾಡಲಿ, ಇರೋ ಮನೇನು ಎಲ್ಲನ ಕಳ್ಕೊಬಿಟ್ವಿ. ಎಲ್ಲ ಕಳ್ಕೊಂಡ್ಮೇಲೆ ಬುದ್ಧಿ ಬರೋದು ಅಂತ ಹೇಳ್ತಾರಲ್ಲ ವಿನುತಾ, ಅದು ನಮ್ದಲ್ಲ ಅನಿಸುತ್ತೆ. ಅದಕ್ಕೆ ನಮ್ಮ ಕೈಗೆ ದಕ್ಕಲಿಲ್ಲ, ಸರಿನಾ? ಅದು ಹೇಳೋರು, ಅದು ಸಿಕ್ಕಿರೋದು ಹೆಂಗೆ ಬೇಕೋ ಹಂಗೆ ಹೋಗುತ್ತೆ, ಹೆಂಗೆ ಬರುತ್ತೋ ಹಂಗೆ ಹೋಗುತ್ತೆ ಅಂತ ಹೇಳೋರು. ಅದು ಸುಳ್ಳಲ್ಲ, ನಿಜ. ಎಲ್ಲರೂ ಹಂಗೆ ಹೇಳೋದು. ಅದು ಸಿಕ್ಕಿರೋ ಅಂಥದ್ದು ಹೆಂಗೆ ನಾವು ಹೆಂಗೆ ಶ್ರೀಮಂತರ ಆಗ್ತೀವೋ ಹಂಗೆ ಕಳ್ಕೊಂಡು ಬೀದಿಗೆ ಬರ್ತೀವಿ ಅಂತ ಹೇಳಿ ಕೆಲವರೆಲ್ಲ ಹೇಳ್ತಾಯಿದ್ರು. ಹಂಗೆ ಆಯಿತು ನೋಡು. ಕೊನೆಗೆ ನಾವು ಮನೇನೂ ಉಳಿಸ್ಕೊಳಕ್ಕಾಗಲಿಲ್ಲ ನಮಗೆ. ಅದು ಯಾಕಂದರೆ ಸಿಕ್ಕಿರೋ ದುಡ್ಡು ನಮ್ಮ ಅಮ್ಮನಿಗೆ ತುಂಬ ಸಿಕ್ಕಿತ್ತು. ಆವಾಗ ಒಂದೇ ಸತಿ ಶ್ರೀಮಂತರಾಗ್ಬಿಟ್ವಿ, ಹಂಗೆ ಒಂದೇ ಸತಿನೂ ಪಾತಾಳಕ್ಕೆ ಹೋಗ್ಬಿಟ್ವಿ. ಹಂಗಾಯಿತು, ಏನು ಮಾಡೋದು? ಇಂಥ ಬುದ್ಧಿ ಇದ್ದಿದ್ರೆ ಅವಾಗ ಹಿಂಗೆಲ್ಲ ಮಾಡ್ಕೊಂತಿರ್ಲಿಲ್ಲ. ಅವಾಗ ಬುದ್ಧಿನೂ ಇರಲಿಲ್ಲ, ಕೇಡ್ಗಾಲಕ್ಕೆ ಹಂಗಾಯಿತು. ಏನು ಮಾಡೋಕ್ಕಲ್ಲ. ಇವಾಗ ದುಡ್ದು ಮಾಡ್ಕೊಂಡ್ರೆ, ಕಷ್ಟಪಟ್ಟು ದುಡ್ದು ಮಾಡ್ಕೊಂಡ್ರೆ ಯಾವತ್ತೂ ನಮ್ಮ ಕೈ ಬಿಟ್ಟು ಹೋಗಲ್ಲ. ಅದು ಯಾವತ್ತೂ ಇರಲ್ಲ ಅಂತ ಗೊತ್ತಾಗಿತ್ತು ನಮಗೆ. ಎಲ್ಲರೂ ಯಾರಾದರೂ ಹಿಂಗೆ ಮಾತಾಡೋರು, ಹೇಳೋರು. ಇನ್ನು ಶುರು ಮಾಡ್ಬೇಕು ಕಣಮ್ಮ. ಹೆಂಗೂ ಇನ್ನೇನು ಸೈಟ್ ತೊಗೊಂಡು ಬಿಟ್ಕೊಂಡಿದ್ದೀವಿ, ಸೈಟ್ ಆಯ್ತಲ್ಲ, ಇನ್ನು ಶುರು ಮಾಡಿಬಿಟ್ರೆ ಹಂಗೆ ಕಟ್ಕೊಂತ ದುಡ್ಕೊಂಡು ಹಂಗೆ ಕೊಡೋಕ್ಕಾಗುತ್ತೆ. ಪಾತಣ್ಣಗೆ ಕೊಟ್ಬಿಡೋಣ. ಪಾತಣ್ಣಗೆ ಕೊಡ್ರಿ. ಪಾತಣ್ಣನೇ ಇವಾಗ ಚೆನ್ನಾಗೆ ಮನೆಗಳೆಲ್ಲ ಕಟ್ಟಿಸ್ತಾ ಐತೆ. ಪಾತಣ್ಣನೇ ಬೆಸ್ಟು, ಅದಕ್ಕೆ ಪಾತಣ್ಣನಿಗೆ ಕೊಟ್ಬಿಡ್ರಿ. ಇವಾಗ ಪಾತಣ್ಣನ ಹತ್ರನೇ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ. ನೀವಿಬ್ಬರು ಪಾತಣ್ಣ ಕೆಲಸ ಕೊಡಲಿಲ್ಲ ಅಂದಿದ್ರೆ ನೀವು ಹಿಂಗೆ ದುಡಿಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇವತ್ತಿಷ್ಟು ಚೆನ್ನಾಗಿ ನೀವು ದುಡ್ದಿದ್ದೀರಾ ಅಂತಂದರೆ ಹಗಲು ರಾತ್ರಿ ಅನ್ನಂಗೆ ಮನೆಗಳು ಒಪ್ಪತ್ಕೊಂಡು ಪೇಂಟ್ ಕೆಲಸ ನೀವು ಇಷ್ಟೊಂದು ರಾತ್ರಿ ಎಲ್ಲ ಕೆಲಸ ಮಾಡಿಕೊಂಡು ನಿದ್ದೆ ಮಾಡ್ದಂಗೆ ಚೆನ್ನಾಗಿ ದುಡ್ದು ಇವತ್ತು ನಾನು ಕಳೆದಿರೋ ಅಂಥ ಮನೆನೆಲ್ಲನ ನೀವು ಕಟ್ಟಿಸ್ತಿದ್ದೀರ. ಮನೆ ಕಟ್ಟಬೇಕು ಅನ್ನೋ ಒಂದು ಕನಸು ಐತೆ, ಆ ಕನಸು ಈಡೇರಬೇಕು ಅಂತೇಳಿ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದೀರಾ. ನನ್ನ ಗಂಡನು ನನ್ನ ಮಗನೂ ಇವಾಗ ನೋಡಿದ್ರೆ ಸಂತೋಷ ಆಗುತ್ತೆ. ಇದೇ ಬುದ್ಧಿ ನಮಗೆ ಮುಂಚೆ ಆಗಿದ್ದಿದ್ರೆ ನಾವು ಇರೋದನ್ನ ಉಳಿಸ್ಕೊಂಡು ಹೋಗ್ತಾ ಇದ್ವಪ್ಪ. ಏನು ಮಾಡಲಿ, ಆವಾಗ ಹೆಂಗೆ ನಾವು ಶ್ರೀಮಂತರಾದ್ವೋ ಹಂಗೆ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ವಿ. ಬಿಡು, ಇನ್ನೇನು ಮಾಡೋಕ್ಕಾಗಲ್ಲ. ಅದು ನಮಗೆ ದಕ್ಕೋದಾದರೆ ಯಾವ ರೂಪದಾಗಾದ್ರೂ ಇರೋದು, ಅದು ನಮಗೆ ಸಿಗಲ್ಲ ಅಂತ ಇತ್ತು. ಅದಕ್ಕೆ ಹಿಂಗಾಯ್ತು, ಏನು ಮಾಡೋಕ್ಕಾಗಲ್ಲ. ಇವಾಗ ದುಡ್ದು ನಾವು ಮಾಡ್ತೀವಲ್ಲ, ಬಿಡು, ದುಡಿಬೇಕು, ನಾವು ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂದೈತಲ್ಲ, ಮಾಡ್ತೀವಿ ಬಿಡು. ಅದೇ ಪಾಪ ಅವತ್ತೆ ಯಾವಾಗಲೂ ಅದನ್ನೇ ಯೋಚನೆ ಮಾಡುತ್ತೆ. ನನ್ನ ಮಗನು ನನ್ನ ಗಂಡ ಇವತ್ತು ಎಷ್ಟು ಕಷ್ಟಪಡ್ತಾರೆ, ನಾನು ಇರೋ ಮನೇನೂ ಕಳೆದ್ಬಿಟ್ಟೆ ಅಂತ. ನಾನು ಬಿಡತ್ತೆ, ಅದು ನಮಗೆ ಸಿಗಬೇಕು ಅನ್ನೋದಿದ್ರೆ ಸಿಗೋದು. ಏನು ಮಾಡಲಿ, ಅದು ಹೆಂಗೆ ಬಂದಿದೆಯೋ ಹಂಗೆ ಹೋಗೈತೆ ಅಷ್ಟೇ. ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಕಷ್ಟಪಟ್ಟು ದುಡ್ದು ಮಾಡ್ತೀವಲ್ಲ ಅಂತ. ನಿಮ್ಮನ್ನಂತೂ ನಾನು ಎಷ್ಟು ಸಾರಿ ನೆನೆಸ್ಕೊಂತೀನಿ. ಆಗಲೂ ರಾತ್ರಿ ನಂಗೆ ಕಷ್ಟಪಡ್ತಿರಲ್ಲ, ನಿದ್ದೆ ಮಾಡ್ಬೇಕು ನೀವು. ಇಲ್ಲಡಮ್ಮ, ಇಲ್ಲೇ ಆದರೆ ಅಕ್ಕಪಕ್ಕದಾಗಾದರೆ 12 ಗಂಟೆ ಅಷ್ಟೊತ್ತಿಗೆ ಕೆಲಸ 12 ಗಂಟೆವರೆಗೂ ಮಾಡ್ತೀವಿ ಅಷ್ಟೇ. 12 ಗಂಟೆವರೆಗೂ ಮಾಡಿ ನೀನು ಬೆಳಿಗ್ಗೆ 6 ಗಂಟೆವರೆಗೂ ಮನೆ ಕಂಬ್ತೀವಿ. 6 ಗಂಟೆ ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಈಗ ಮನೆಯಾಗಿದ್ದರೆ ಹೆಂಗಾಗುತ್ತೆ, ನಾವು ಸೋಂಬೇರಿಗಳಾಗ್ಬಿಡ್ತೀವಿ. 7:30 8 ಗಂಟೆವರೆಗೂ ಎದ್ದೇಳೋಕ್ಕಾಗಲ್ಲ. ಮತ್ತು ಒಂಥರ
ಕೆಲಸ ಮಾಡೋ ಅಂಥ ಮನಸ್ಸೇ ಬರಲ್ಲ. ನಾವು ಅದಕ್ಕೆ ಇವಾಗ ಏನು ಮಾಡಿದ್ವಿ, ಕಾಂಟ್ರಾಕ್ಟ್ ತೊಗೊಂಡಿರೋ ಹತ್ರನೇ ಹೋಗಿ ಅಲ್ಲಿ ಮಲ್ಕೊಳ್ಳೋದು ಎಲ್ಲ ಅಲ್ಲೇ ವ್ಯವಸ್ಥೆ. ಇನ್ನೇನು ಪೇಂಟ್ ಆಗೈತೆ ಅಂತಂದರೆ ಅಲ್ಲೇನೆಲ್ಲ ಚೆನ್ನಾಗೇ ಇರುತ್ತೆ. ಪೇಂಟ್ ಕೆಲಸ ಫೈನಲ್ ಅಂತಂದರೆ, ಹೊಸ ಮನೆಗಳಿಗೆ ಫೈನಲ್ ಅಂತಂದರೆ ಪೇಂಟೇನೆ ಅಲ್ವಾ. ಅದಕ್ಕೆ ಎಲ್ಲ ಇನ್ನೇನು ಮನೆಯಾಗೆ ಮಲ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ. ಊಟ ಕೊಡ್ತಾರೆ. ರಾತ್ರಿ ಟೈಮ್ ಕೆಲಸ ಮಾಡ್ತೀವಿ ಅಂದರೆ ಕರೆಂಟ್ ಇರುತ್ತೆ. 12 ಗಂಟೆವರೆಗೂ ಕೆಲಸ ಮಾಡ್ತೀವಿ ನಾನು ನನ್ನ ಮಗ. ಹೆಂಗೋ ಒಂದೆರಡು ಲೇಬರ್ದೆಲ್ಲ ನಾವೇ ಉಳಿಸ್ಕೊಂತ ಇದೀವಲ್ಲ, ಅದಕ್ಕೆ ನಮಗೆ ಚೆನ್ನಾಗಿ ಉಳಿತಾ ಐತೆ. ನೋಡು, ನಮಗೆ ಮನೆ ಇದ್ದಿದ್ರೆ ಇಷ್ಟೊಂದು ಕಷ್ಟಪಡೋ ಅಂಥದ್ದೇ ಇರಲಿಲ್ಲ. ಇವಾಗ ಸೈಟ್ ತೊಗೊಂಡ್ವಿ, ಇವಾಗ ಮನೆ ಕಟ್ತಿದ್ದೀವಿ. ನನ್ನ ಮಗ ನನ್ನ ಗಂಡ ಬುದ್ಧಿವಂತರಾಗಲಿಲ್ಲ ಅಂದಿದ್ರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗ ಬುದ್ಧಿವಂತ ಆದ. ಹೌದು ಅತ್ತೆ, ಅವರು ಮನಸ್ಸಲ್ಲಿ ತುಂಬ ಛಲ ಇಟ್ಕೊಂಡು ಇಷ್ಟೊಂದು ಕಷ್ಟಪಡ್ತಾ ಇರೋದಕ್ಕೇ ಇವತ್ತು ಈ ಮಟ್ಟದಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲ ಅಂತಂದಿದ್ರೆ ಆಗ್ತಾ ಇರಲಿಲ್ಲ ಅತ್ತೆ. ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತು. ಕಷ್ಟಪಟ್ಟಿರೋದಕ್ಕೇ ಇವತ್ತು ಈ ರೀತಿ 4 ಕಾಸು ದುಡ್ಡು ನೋಡೋಕ್ಕಾಗಿದ್ದು. ಅದರಲ್ಲೂ ನನಗೆ ಶೌರ್ಯ ಅಣ್ಣ ನನಗೆ ಒಳ್ಳೆ ಮನ್ಸು ಅನ್ನೋದು, ಒಳ್ಳೆ ಗುಣ ಅನ್ನೋದು ನನಗೆ ಹೇಳ್ಕೊಡ್ಲಿಲ್ಲ ಅಂದಿದ್ರೆ, ಒಳ್ಳೆಯದು ಬುದ್ಧಿ ಹೇಳಲಿಲ್ಲ ಅಂತಂದಿದ್ರೆ ನಾನು ಈ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಶೌರ್ಯ ಅಣ್ಣನೇ ಕಾರಣ. ನಾನು ಈ ರೀತಿ ಬೆಳೀತಾ ಇದ್ದೀನಿ ಅಂದರೆ ಅದಕ್ಕೆ ಶೌರ್ಯ ಅಣ್ಣನೇ ಕಾರಣ. ನಿಜವಾಗ್ಲೂ ಲಕ್ಷ್ಮೀ ಅಜ್ಜಿನೂ ಶೌರ್ಯ ಅಣ್ಣ ಅವ್ರ ಮನೆಯವರು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ. ನಿಜ ಕೆಟ್ಟದ್ದು ಬಯಸಿಲ್ಲ. ಅವರು ಎಲ್ರಿಗೂ ಒಳ್ಳೇದು ಮಾಡಿದ್ದಾರೆ. ಆ ಅಜ್ಜಿನೂ ಅಷ್ಟೇ ತುಂಬ ಒಳ್ಳೆಯದು. ನ್ಯಾಯದ ಪ್ರಕಾರ ಯಾರಿಗೆ ಅನ್ಯಾಯ ಆಗಿರುತ್ತೆ ಅವ್ರಿಗೆ ನ್ಯಾಯ ಕೊಡಿಸ್ತಾರೆ. ಯಾರಿಗೆ ಜಂಬ ದೌಲತ್ ಇರುತ್ತೆ ಅಂಥವ್ರಿಗೆ ಬುದ್ಧಿ ಕಲಿಸ್ತಾರೆ ಅಂತ ಒಳ್ಳೆ ಮನಸ್ಸಿರೋದಕ್ಕೆ ಅವ್ರ ಮನೆ ಚೆನ್ನಾಗಿರೋದು. ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ. ಯಾಕೆ ಚೆನ್ನಾಗಿದ್ದಾರೆ ಅಂತಂದರೆ ಇದಕ್ಕೆ ಮತ್ತೆ ಅವರು ತುಂಬ ಅರ್ಥ ಮಾಡಿಕೊಂಡು ಎಲ್ರಿಗೂ ಹೆಂಗೆ ಮಾತಾಡಿಸ್ಕೊಂಡು ಹೆಂಗಿರ್ಬೇಕು ಹಂಗೆ ಇದ್ದಾರೆ. ಮತ್ತು ಶೌರ್ಯ ಇಲ್ಲ ಅಂದಿದ್ರೆ ನನ್ನ ಮಗ ದಾರಿ ಗೊತ್ತಿರಲಿಲ್ಲ. ಅವ್ನ ಬುದ್ಧಿ ಕಲ್ತ್ಕೊಂಡ ಅಂದರೆ ಅದಕ್ಕೆ ಶೌರ್ಯನೇ ಕಾರಣ. ಶೌರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದಪ್ಪ. ಇವತ್ತು ನನ್ನ ಮಗ ಹೆಂಗಿದ್ದವನು ಹೆಂಗಾದ. ಆಗಲೂ ರಾತ್ರಿ ಕಷ್ಟಪಟ್ಟು ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ದಾನೆ ನಮ್ಮ ಮಗ ಪ್ರದೀಪ. ಇವತ್ತು ತುಂಬ ಒಳ್ಳೆ ಕೆಲಸಗಳೆಲ್ಲ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಎಲ್ಲರೂ ಹಂಗೆ ಅಂತಾರೆ. ಮತ್ತು ಇವತ್ತು ನಾನೇ 1 ಗಂಟೆ ಬಿಡಪ್ಪ ಅಂತ ಮನೆ ಕಮನ ಅಂದ್ರೂ 12 ಗಂಟೆವರೆಗೂ ಕೆಲಸ ಮಾಡ್ತಾನೆ. 12 ಗಂಟೆವರೆಗೂ ಕೆಲಸ ಮಾಡಿ ಬೆಳಗ್ಗೆ ಮತ್ತೆ 6 ಗಂಟೆಗೆ ಎದ್ದು ಮತ್ತೆ ಶುರು ಮಾಡ್ತೀವಿ. ಬಿಸಿಲಾಗೋಷ್ಟೊತ್ತಿಗೆ ಪೇಂಟ್ ಕೆಲಸಗಳೆಲ್ಲ ಶುರು ಮಾಡಿದ್ರೆ ನಾ ಸಿಗ್ತಾವಲ್ವೇ ಪೇಂಟ್ ಕೆಲಸಗಳು. ಇವಾಗ ನಾ ಸಿಕ್ಕಿದಾವೆ ನಾವು ಪಾತಣ್ಣ ಜೊತೆಗೆ ಇವ್ರಿಗಿಬ್ರು ಕೆಲಸಕ್ಕೆ ಸೇರಿದಾಗಿಂದ ತಂದೆ ಮಗ ಇಬ್ಬರು ಜೊತೆ ಆಗಿಬಿಟ್ಟು ಪೇಂಟ್ ಕಾಂಟ್ರಾಕ್ಟ್ ತಗೊಂಡು ಎಲ್ಲ ಚೆನ್ನಾಗಿ ಕೆಲಸ ಮಾಡೋ 12 ಗಂಟೆವರೆಗೂ. ಬೇರೆ ಊರಾಗೆಲ್ಲಾದರೂ ದೂರ ಇದ್ದರೆ ಅಲ್ಲೇ ಹೋಗಿ ಮನ್ಕೊಂತಾರೆ. 12 ಗಂಟೆವರೆಗೂ ಕೆಲಸ ಮಾಡಿ ಮತ್ತೆ ಬೆಳಗ್ಗೆ 6 ಗಂಟೆಗೆ ಇಟ್ಕೊಂತಾರೆ. ಇಲ್ಲೇ ಆದರೆ ಇಲ್ಲೇ ಅಕ್ಕಪಕ್ಕದಾಗಾದ್ರೂ ಅಲ್ಲೇ ಹೋಗ್ತಾರೆ. ಇಲ್ಲೇ ನಮ್ಮೂರಾಗೆಲ್ಲಾದರೂ ಆದರೆ ಮಾತ್ರ ಇವರು ನಮ್ಮ ಮನೆಗೆ ಬರ್ತಾರೆ ಅಷ್ಟೇ. ಊಟ ತಿಂಡಿ ಅಲ್ಲೇ ಎಲ್ಲ ಮಾಡಿಕೊಂಡು ಎಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಒಳ್ಳೆ ಕೆಲಸ ಕೊಟ್ಟೈತೆ ಪಾತಣ್ಣ. ಇವಾಗ ಎಷ್ಟೊಂದು ಮನೆಗಳು ಸಖತ್ತು ಮನೆಗಳೆಲ್ಲನ ಒಳ್ಳೆ ಚೆನ್ನಾಗಿ ಕಾಂಟ್ರಾಕ್ಟ್ದಾರ ಆಗ್ಬಿಡ್ತು. ಎಲ್ಲ ಪಾತಣ್ಣ ಕೆಲಸ ಕೊಟ್ಟಿರೋದ್ರಿಂದ ನಮ್ಮ ಅಪ್ಪಗೆ ಎಷ್ಟೋ ಚೆನ್ನಾಗೇ ಕೆಲಸ ಸಿಕ್ಕೈತಿ. ಇಲ್ಲ ಅಂದಿದ್ರೆ ಆಗ್ತಾ ಇರಲಿಲ್ಲ. ಚೆನ್ನಾಗಿ ಮಾಡ್ತಾರೆ ಪೇಂಟ್ ಅಂತ ಹೇಳ್ತಾರೆ ಎಲ್ಲರೂ ಹಂಗೆ ಹೇಳ್ತಿದ್ರು. ಮೊನ್ನೆ ಎಲ್ಲ ಯಾರೋ ಇಲ್ಲಿ ಈ ಊರಲ್ಲೇ ನೆನೆಸ್ಕೊಂತ ಇದ್ರು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ನೆನೆಸ್ಕೊಂತಿದ್ರು. ಅದೇ ಇರೋದು. ಈಗ ಅವ್ರು ನಮಗೆ ಕೊಟ್ಟಿರೋದೇನಿರಲ್ಲ, ನಾವು ಮಾಡಿರೋಂಥ ಕೆಲಸನೇ ಇರೋದು. ನಾನು ಮಾತ್ರ ನಿಯತ್ತಾಗಿ ಕೆಲಸ ಮಾಡ್ತೀನಿ. ನಾನು ನಿದ್ದೆ ಮಾಡಲ್ಲ, ಅಲ್ಲಿ ಹೋಗ್ತಾರೆ ಮನೆ ಕೆಮ್ತಾರೆ, ಸರಿಯಾಗಿ ನಿದ್ದೆ ಮಾಡಬೇಕು ಅಂತ ನಾನು ಇಲ್ಲಿ ಗೋಳಾಡ್ತೀನಿ. ಇಲ್ಲ ಕಾಣತ್ತೆ 12 ಗಂಟೆ ಮನೆ ಕೆಮ್ತಾರೆ ಅಂತ ಇವಳು. ಇಲ್ಲ ರೀತಾ, 12 ಗಂಟೆಗೆ ಮನೆ ಕೊಂಡ್ರೂ ಕೆಲಸ ಆಗುತ್ತೆ. ಈಗ ಮಧ್ಯಾಹ್ನ ಟೈಮು ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ಊಟ ಮಾಡಿದ ತಕ್ಷಣ ಆವಾಗ 1 ಗಂಟೆಗೆ ಊಟಕ್ಕೆ ಬಿಟ್ಟರೆ 3 ಗಂಟೆವರೆಗೂ ರೆಸ್ಟ್ ಮಾಡ್ತೀವಿ. ಸ್ವಲ್ಪ ಹೊತ್ತು ಮಲ್ಕೊಂತೀವಿ ಮಧ್ಯಾಹ್ನ ಟೈಮು. ಆಮೇಲೆ ನೈಟ್ 12 ಗಂಟೆವರೆಗೂ ಕೆಲಸ ಮಾಡ್ತೀವಿ. ಈ ರೀತಿ ನಾವೇನಾದರೂ ಬೇರೆ ಕಡೆ ಎಲ್ಲಾದರೂ ಬೇರೆ ಊರುಗಳಿಗೆಲ್ಲಾದರೂ ದೂರ ಹೋದಾಗ ಹಂಗೆ ಮಾಡ್ತೀವಿ. ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿ ಬೆಳಗ್ಗೆ 6 ಗಂಟೆಗೆ ಮತ್ತು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಗೆ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದವರು ಮತ್ತು ತಿಂಡಿ ತಿನ್ನೋವರೆಗೂ ಕೆಲಸ ಮಾಡ್ತಾನೆ ಇರ್ತೀವಿ. ತಿಂಡಿ ತಿಂದಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ರೆಸ್ಟ್ ಮಾಡ್ತೀವಿ. ಮತ್ತು ತಿಂಡಿ ತಿಂದಮೇಲೆ ಮಧ್ಯಾಹ್ನ ಊಟಕ್ಕೆ ಆವಾಗ 1 ಗಂಟೆಗೆ ಬಿಟ್ಟು 3 ಗಂಟೆವರೆಗೂ ಮತ್ತೆ ಕೆಲಸನೇ ಮಾಡಲ್ಲ. ಬಿಸಿಲು ಅವಾಗ ಜಾಸ್ತಿ ಇರುತ್ತಲ್ಲ, 3 ಗಂಟೆ ಆಗೋವರೆಗೂ ಮತ್ತೆ ಕೆಲಸನೇ ಮಾಡೋದಿಲ್ಲ. ಹಂಗೆ ಈ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಏನಿಲ್ಲ 12 ಗಂಟೆಗೆ ಮನೆ ಕೊಂಡ್ರೆ 6 ಗಂಟೆಗೆ ಎದ್ರೂ ಚೆನ್ನಾಗಿ ನಿದ್ದೆ ಆಗುತ್ತೆ. ನನ್ನ ಮಗ ಪ್ರದೀಪ ಹೇಗಿದ್ದವನು ಹೇಗಾದ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ನೋಡ್ರಿ. ನನ್ನ ಗಂಡನು ನನ್ನ ಮಗ ಇವತ್ತು ತುಂಬ ಬುದ್ಧಿವಂತರಾಗ್ಬಿಟ್ಟು ತುಂಬ ಚೆನ್ನಾಗಿ ಇವಾಗ ಕಾಂಟ್ರಾಕ್ಟ್ಗಳೆಲ್ಲ ತಗೊಂಡು ಮನೆಗಳೆಲ್ಲ ಕಟ್ಟಿಸ್ಕೊಂಡು ತುಂಬ ಚೆನ್ನಾಗಿ ಇವಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಇವಾಗ ಮನೆ ಕಟ್ಟಬೇಕು ಅನ್ನೋದವ್ರ ಮನಸ್ಸಲ್ಲಿ ಬಂದಿದೆ. ನನ್ನ ಮಗ ನನ್ನ ಗಂಡ ಇಬ್ಬರು ತುಂಬ ಚೆನ್ನಾಗಿ ಪೇಂಟ್ ಎಲ್ಲ ಪಾತಣ್ಣನ ಜೊತೆಗೆ ಸೇರಿಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಸೈಟ್ ತೊಗೊಂಡಿದ್ದಾಯಿತು. ಇನ್ನು ಮನೇನ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅವರು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಮನೆ ಅಂದಂಗೆ ಮನೆಗೆ ಬರ್ದಂಗೆ ಇವಾಗ ಅಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ನನ್ನ ಮಗ. ಇವತ್ತು ನನ್ನ ಮಗ ಈ ರೀತಿ ದಾರಿಗೆ ಬಂದಿದ್ದಾನೆ ಅಂತಂದರೆ ಅದಕ್ಕೆ ಲಕ್ಷ್ಮಕ್ಕನ ಮಗ ಶೌರ್ಯನೇ ಕಾರಣ. ಶೌರ್ಯ ಇಲ್ಲ ಅಂದಿದ್ರೆ ನನ್ನ ಮಗ ಈ ರೀತಿ ದಾರಿಗೆ ಬರ್ತಾ ಇರಲಿಲ್ಲ. ಅವ್ನು ಹೇಳೋ ಮಾತು ಅವ್ನಿಗೆ ವೇದ ವಾಕ್ಯ. ಅವ್ನ ಮಾತು ಮೀರಲ್ಲ. ಅಷ್ಟು ಅವ್ನ ಮಾತು ಕೇಳ್ಕೊಂಡು ಇವತ್ತು
ನನ್ನ ಮಗ ಒಳ್ಳೆಯವನಾಗವನೇ, ಅವರು ಒಳ್ಳೇದು ಮಾಡಿದ್ರು. ತುಂಬ ಖುಷಿ ಆಗ್ತೈತೆ ಅವ್ರು ಒಳ್ಳೇದು ಮಾಡಿದ್ದಕ್ಕೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.